ಹಾಯ್ ಡಿಸೈನರ್ಸ್, ವೆಲ್ಕಮ್. 5 ಇಂಚಿನ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ ಟೈಪಲ್ಲಿ. ನಾನು ಬ್ಯೂಟಿಫುಲ್ ಆಗಿರೋ ಒಂದು ಲಟ್ಕನ್ ಮಾಡಲಿಕ್ಕೋಸ್ಕರ ಇಲ್ಲಿ ನೋಡ್ಬೋದು. ಈಗ ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಬೇಕು. ಟ್ರಯಾಂಗಲ್ ಶೇಪಲ್ಲಿ 3 ಸತಿ ಫೋಲ್ಡ್ ಮಾಡಬೇಕು. ಇಲ್ಲಿ ನೋಡಿ ಯಾವ ಥರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಅದೇ ಥರ. ಈಗ ಇದನ್ನು ನೀಟಾಗಿ ಸ್ಲೋಲಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಫೋಲ್ಡಿಂಗ್ ಆದ ಕೂಡಲೇ ಏನು ಕ್ಲೋಸಿಂಗ್ ಸೈಡ್ ಇದೆ ನೋಡಿ, ಫೋಲ್ಡಿಂಗ್ ಸೈಡು ಅಲ್ಲಿ ಎಷ್ಟಿದೆ ಅಂತ ಮೆಜರ್ ಮಾಡಿ ನೋಡಿ. 2.5 ಇಂಚ್ ಇರುತ್ತೆ. ಆ 2.5 ಇಂಚು ಈ ಕಡೆ ಓಪನ್ ಸೈಡ್ ಕೂಡ ಅಷ್ಟೇ ಬರಬೇಕು. ಚಾಕಿಂದ ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ಬೋದು, ಈ ಥರ ನೀಟಾಗಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾರ್ಕ್ ಆಗಿದೆಲ್ಲ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದೇ ಥರ ನೀವು 4 ಪೀಸ್ ರೆಡಿ ಮಾಡಬೇಕು. 2 ಲಟ್ಕನ್ ಬೇಕಾಗಿತ್ತಂದರೆ ನಿಮಗೆ 5 ಇಂಟು 5 ಏನು ಪೀಸ್ ಇದೆಲ್ಲ ಅಂಥದ್ದು 4 ಪೀಸ್ನ ಕಟ್ ಮಾಡಿದ್ರೆ ನಿಮಗೆ 2 ಲಟ್ಕನ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಈಗ ಇದು ಈ ರೌಂಡ್ ಶೇಪಲ್ಲಿ ಕಟ್ ಆಗಿದೆ. ನಾನು ಇದೇ ಥರ ಇನ್ನೊಂದು ಪೀಸ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ರೌಂಡಾಗಿ. ಈಗ ಇದೇನಾಗಿದೆಲ್ಲ ಇದನ್ನು ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. 1 ಇಂಚಿಗೆ ಬಿಟ್ಬಿಡಿ, ಸ್ಟಿಚ್ ಮಾಡಿಬಿಡಿ. 1 ಇಂಚು ಗಂಟ ಸ್ಟಿಚ್ ಮಾಡಿಬಿಡಿ. ಇದನ್ನು ಇಲ್ಲಿ ಬಿಟ್ಟು ಮಿಕ್ಕಿದ್ದನ್ನ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ರೌಂಡಾಗಿ. ನೋಡಿ, ಈ ಥರ ಈಗ ಸ್ಟಿಚ್ ಆಗಿದೆಲ್ಲ. ಇದು ಇಲ್ಲೇನು ಓಪನ್ ನಾವು ಬಿಟ್ಟಿದ್ವಲ್ಲ ಆ ಕಡೆಯಿಂದ ಇದನ್ನು ತಿರುಗಿಸ್ಕೊಳ್ಬೇಕು ನಾವು ಉಲ್ಟಾ ಸೈಡ್, ಸೀದಾ ಸೈಡ್ಗೋಸ್ಕರ. ಅದಕ್ಕಿಂತ ಮುಂಚೆ ಎಲ್ಲ ಕಡೆ ರೌಂಡಲ್ಲಿ ನಾಚ್ ಮಾಡ್ಕೊಳ್ಳೋಣ. ನೋಡಿ, ನಾಚ್ ಆಯ್ತಲ್ಲ. ಈಗ ನಾವು ಸೀದಾ ಸೈಡ್ ತಿರ್ಸ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ನೀಟಾಗಿ ಸೀದಾ ಸೈಡ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಐರನ್ ಕೂಡ ಮಾಡ್ಕೊಳ್ಬೋದು ನೀವು, ಕರೆಕ್ಟಾಗಿ ಕೂತ್ಕೊಳ್ಳಿಕ್ಕೋಸ್ಕರ. ನೋಡಿ, ಇಲ್ಲಿ ನೋಡಿ, ಈಗ ಇದು ಐರನ್ ಮಾಡ್ಕೊಂಡು ಬಂದೀನಿ. ಈ ಪೂರ್ತಿ ಐರನ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಇದೆ ಅಲ್ಲ, ನಾವು ಓಪನ್ ಏನು ತಿರ್ಗಿಸ್ಲಿಕ್ಕೋಸ್ಕರ ಬಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಕ್ಲೋಸ್ ಮಾಡೋಣ, ಸ್ಟಿಚ್ ಮಾಡ್ಕೊಳ್ಳೋಣ ಮೇಲ್ಗಡೆ ಟಾಪ್ ಸೈಡಲ್ಲಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಾಗಿದೆ. ಇದ್ರ ಮೇಲೆ ಈಗ ನಾವೇನು ಮಾಡೋಣ ಅಂದರೆ ಲೇಸ್ ಸ್ಟಿಚ್ ಮಾಡೋಣ. ಇಲ್ಲಿ ನೋಡ್ಬೋದು, ಇದು 1/4 ಇಂಚಿಂದ ಲೇಸ್ ಇದೆ. ಈ ಲೇಸ್ನ ಇಟ್ಟು ಸುತ್ತ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದರದ್ದು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಎರ್ಜಲ್ಲಿ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ಬೋದು, ಇದು ಪೂರ್ತಿ ಸ್ಟಿಚ್ ಆಗಿದೆ. ಈಗ ಎಕ್ಸ್ಟ್ರಾ ಲೇಸಿನಿಂದ ಅದು ಕಟ್ ಮಾಡಿ ತೆಗಿಯೋಣ. ಇಲ್ಲಿ ನೋಡಿ ಎಷ್ಟು ನೀಟಾಗಿದ್ದು, ಲೇಸ್ನ ಪೂರ್ತಿ ಸ್ಟಿಚ್ ಆಗಿದೆ. ಈಗ ಇದನ್ನೇನು ಮಾಡಬೇಕು ಅಂದರೆ ಮಿಡಲಲ್ಲಿ ಇದನ್ನು ಫೋಲ್ಡ್ ಮಾಡಿ. 4 ಫೋಲ್ಡ್ ಮಾಡಿದ್ರೆ ನಿಮಗೆ ಈ ಮಿಡಲ್ ಏನು ಸಿಗುತ್ತಲ್ಲ, ಇಲ್ಲಿ ಚಿಕ್ಕದಾಗಿ ಒಂದು ನಾಚ್ ಮಾಡ್ಕೊಳ್ಳೋಣ ಡೋರಿನ ತೆಗಿಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಸಣ್ಣದಾಗಿ ನಾಚ್ ಮಾಡಿ, ತುಂಬ ದೊಡ್ಡದಲ್ಲ, ಚಿಕ್ಕದಾಗಿ ಈ ಥರ ಸಣ್ಣ ನಾಚ್ ಇದೆ. ಇದು ನೋಡ್ಬೋದು ಇಲ್ಲಿ ಎಷ್ಟು ಚಿಕ್ಕದಾಗಿದೆಲ್ಲ. ಈಗ ಏನು ಡೋರಿ ಇದೆಲ್ಲ ಅದನ್ನು ರೈಟ್ ಸೈಡಿಂದ ರಾಂಗ್ ಸೈಡಿಗೆ ತೊಗೊಂಡು ಬನ್ನಿ. ಇಲ್ಲಿ ನೋಡಿ, ರೈಟ್ ಸೈಡಿಂದ ಇದು ರಾಂಗ್ ಸೈಡ್ ಇದೆಲ್ಲ ಆ ಕಡೆಗೆ ತೊಗೊಂಡು ಬರಬೇಕು. ಒಂದು 1/4 ಇಂಚು ಮಾತ್ರ ಬಿಟ್ಟರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. ಆ ಡೋರಿ ಏನಿದೆಲ್ಲ ಒಂದು 1/4 ಇಂಚು ನೋಡಿ, ಒಂದು 1/4 ಇಂಚು ಇರಬೇಕಷ್ಟೇ. ನೋಡಿ, 1/4 ಇಂಚ್ ಇದೆಲ್ಲ ಅಷ್ಟೇ ಸಾಕು. ಈಗ ಇದಾದ ಕೂಡ ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡಿ, ಅರ್ಧಕ್ಕೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಆ ಡೋರಿ ಸಮೇತ ಒಂದು 1/4 ಇಂಚಿಂದು ಇದರಲ್ಲಿ ಸ್ಟಿಚ್ ಮಾಡಿ. ಸೀದಾ ಸ್ಟಿಚ್ ಒಂದೇ ಲೈನಲ್ಲಿ ಸೀದವಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಈಗ ಸ್ಟಿಚ್ ಆಯ್ತಲ್ಲ. ಇಲ್ಲಿ ನೋಡಿ, ಇದು ಪೂರ್ತಿ ಸ್ಟಿಚ್ ಆಗಿದೆ. ಈಗ ಇದೇ ಥರ ಇನ್ನೊಂದು ಸಲ ಫೋಲ್ಡ್ ಮಾಡಿ ಅರ್ಧಕ್ಕೆ. ಡೋರಿ ಮಾತ್ರ ಮಿಡಲಲ್ಲೇ ಇರಬೇಕು, ಅದು ನೋಡ್ಕೊಳ್ತಾ ಮತ್ತೆ ಇಲ್ಲೂ ಅಷ್ಟೇ ಒಂದು 1/4 ಇಂಚಿಗೆ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿ. ನೋಡಿ, ಇದು ಕೂಡ ಸ್ಟಿಚ್ ಆಯ್ತಲ್ಲ. ಇದೇ ಥರ ಇನ್ನೊಂದು ಕಾರ್ನರ್ ಇನ್ನೊಂದು ಸಲ ಫೋಲ್ಡ್ ಮಾಡಿ, ಮಿಡಲ್ನ ಫೋಲ್ಡ್ ಮಾಡಿ ಇನ್ನೊಂದು ಅದೇ ಥರ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದಾದ ಕೂಡ ಮತ್ತೆ ಇನ್ನೂ ಒಂದು ಸಲ ಕೂಡ ಅದೇ ಥರನೇ ಮಿಡಲ್ಗೆ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಮಾಡಿ ಕಾರ್ನರಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಥರ ಸ್ಟಿಚ್ ಆಗಿದೆ ಅಂತ. ಎಲ್ಲ ಕಡೆ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ಇದನ್ನು ಸೀದಾ ಸೈಡ್ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಲಟ್ಕನ್ ರೆಡಿಯಾಗಿದೆ. ಸಿಂಪಲ್ಲಾಗಿದೆ ನೋಡೋಕ್ಕೆ, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಲೆಹೆಂಗಾಗಳಲ್ಲೆಲ್ಲ ಈ ಲಟ್ಕನ್ನ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನು ಅಂದ್ಕೊಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಮತ್ತು ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.